ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ವಿಶೇಷವಾಗಿ ಲಿಂಕ್ಡ್ ಚಾಪ್ಟರ್ಗಳನ್ನ ನಾವು ನೋಡ್ಕೋಬೇಕು. ಅದರಿಂದ ನಮಗೆ ಏನ್ ಪ್ರಯೋಜನಗಳು, ಹೌದಾ? ಅದರಿಂದ ನಾವು ಸ್ಕೋರ್ ಹೆಂಗ ಗೇನ್ ಮಾಡಬಹುದು, ಹೌದಾ? ಇದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅಂತಂದ್ರೆ ಮೋರ್ ದೆನ್ ಕ್ವಶನ್ ಗಳನ್ನ ನಾನು ಹೇಳಿದ್ನಲ್ಲ ಅವಾಗ್ಲಿ, ಖಂಡಿತವಾಗಿ 40+ ಮಾಡೋದ್ರಲ್ಲಿ ಸಾಧ್ಯತೆ ಸಂಭವನೀಯತೆ ಬಹಳ ಅದನ್ನ ನಾವು ರಿಸರ್ಚ್ ಆಪ್ಟಿಟ್ಯೂಡ್ ಕನೆಕ್ಟ್ ಆಗುತ್ತಾ, ಟೀಚಿಂಗ್ ಆಪ್ಟಿಟ್ಯೂಡ್ಗೂ ಕನೆಕ್ಟ್ ಆಗುತ್ತಾ, ಕಮ್ಯುನಿಕೇಶನ್ಗೂ ಕನೆಕ್ಟ್ ಆಗುತ್ತಾ, ದೆನ್ ಬಂದ್ಬಿಟ್ಟು ICT ಇನ್ಕ್ಲೂಡಿಂಗ್ ಆಲ್ಸೋ ಹೈಯರ್ ಎಜುಕೇಶನ್. ಸೊ ಅಂದ್ರೆ ಒಂದು ವಿಷಯನ ನಾವು ಈ ರೀತಿಯಾಗಿ ರೌಂಡ್ ಫಿಗರ್ ಆಗಿ ನೋಡ್ಕೊಂಡಪ್ಪ ಅಂತಂದ್ರೆ ಅದು ನಿಮಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ನಾವು ಇಲ್ಲಾಂದ್ರೆ ನಾವು ವಿಷನ್ ಏನು, MS ಅಕಾಡೆಮಿ ವಿಷನ್ ಏನ್ರಿ 40+ ಮಾಡ್ಬೇಕು. ಫಸ್ಟ್ ಪೇಪರ್ ಒಳಗೆ ಹೇಳ್ತೀನಿ. ಸೊ ನಂತ ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಪೊಲಿಟಿಕಲ್ ಸೈನ್ಸ್, ಓಕೆ, ರಾಜ್ಯಶಾಸ್ತ್ರ. ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ. ಸೊ ಎಸ್ಟರ್ಡೇ ಕ್ಲಾಸ್ ಒಳಗಡೆ ನಾವು UGC ನೆಟ್ ಅಥವಾ KA KSET ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಓಲ್ಡ್ ಕ್ಲಾಸ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸಿಲೆಬಸ್ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಸೊ ಇದು ಲಿಂಕ್ಡ್ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಷನ್ ಏನಾಯ್ತು, ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಅದು ಆಗ್ಲಿಲ್ಲ. ಸೊ ಇವತ್ತು ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಸಾರಿ ಫಾರ್ ದಟ್. ನೆಕ್ಸ್ಟ್ ಡೈರೆಕ್ಟರ್ ಆಗಿ ನಾವು ವಿಷಯಕ್ಕೆ ಬಂದ್ಬಿಡಮ್ಮ ಇವತ್ತು. ದೆನ್ ಡಿಸ್ಕಷನ್ ವಿತ್ ಲಿಂಕ್ಡ್ ಚಾಪ್ಟರ್ಸ್. ಏನಪ್ಪಾ ವಿಷಯ, ಅದನ್ನ ನಾವು ರಿವಿಷನ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಾವು ಎಕ್ಸಾಮ್ ಒಳಗಡೆ ಸಮೇತ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಥಿಂಗ್, ವಿಶೇಷವಾಗಿ ಲಿಂಕ್ಡ್ ಚಾಪ್ಟರ್ಗಳನ್ನ ನೋಡ್ಕೋಬೇಕು. ಅದರಿಂದ ನಮಗೆ ಏನ್ ಪ್ರಯೋಜನಗಳು, ಹೌದಾ? ಅದರಿಂದ ನಾವು ಸ್ಕೋರ್ ಹೆಂಗ ಗೇನ್ ಮಾಡಬಹುದು, ಹೌದಾ? ಇದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡಮ್ರಿ. ಆಮೇಲೆ ಆ ಲಿಂಕ್ಡ್ ಚಾಪ್ಟರ್ಗಳನ್ನ ನಾವು ಜಾಸ್ತಿ ಟಚ್ ಮಾಡೋದ್ರಿಂದ, ಆ ಒಂದು ಡಾಟ್ ಗಳನ್ನ ಕನೆಕ್ಟ್ ಮಾಡೋದ್ರಿಂದ ನಮ್ಮ ಸ್ಕೋರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆಮೇಲೆ ಪದೇ ಪದೇ ಅದನ್ನ ನಾವು ರಿವಿಷನ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಾವು ಎಕ್ಸಾಮ್ ಒಳಗಡೆ ಸಮೇತ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಥಿಂಗ್. ದೆನ್ ಲೆಟ್ ಮಿ ಸ್ಟಾರ್ಟ್ ಟೀಚಿಂಗ್ ಆಪ್ಟಿಟ್ಯೂಡ್. ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ನಾವು ಟೀಚರ್ಸ್ ನೋಡ್ತೀವಿ, ಸ್ಟೂಡೆಂಟ್ಸ್ ನೋಡ್ತೀವಿ, ಸ್ಟೂಡೆಂಟ್ ಸೆಂಟ್ರಿಕ್, ಟೀಚರ್ ಸೆಂಟ್ರಿಕ್ ಮೆಥಡ್, ಆಮೇಲೆ ಎಫೆಕ್ಟಿವ್ ಟೀಚಿಂಗು, ಅದೇ ಕ್ಲಾಸ್ ರೂಮ್ ಟೀಚಿಂಗು, ಮೈಕ್ರೋ ಟೀಚಿಂಗು, ಟೀಮ್ ಟೀಚಿಂಗು, ಇವನ್ನ ಓನ್ಲಿ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ಅಷ್ಟೇ ನೋಡ್ತೀವ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ನಾವು ಓನ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗೆ ಅಷ್ಟೇ ನೋಡೋದಿಲ್ಲ, ಅದನ್ನ ಕಮ್ಯುನಿಕೇಶನ್ ಒಳಗಡೆ ನೋಡ್ತೀವಿ. ಎಲ್ಲಿ? ಕಮ್ಯುನಿಕೇಶನ್. ಸೊ ನಮಗೆ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬಹಳಷ್ಟು ವಿಷಯಗಳು ಏನಾಗ್ತಾವ ಅಂದ್ರೆ ರಿಪೀಟ್ ಆಗ್ತಾವ. ಆ ರಿಪೀಟ್ ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅಂತಂದ್ರೆ ಮೋರ್ ದೆನ್ ಕ್ವಶನ್ ಗಳನ್ನ ನಾನು ಹೇಳಿದ್ನಲ್ಲ ಅವಾಗ್ಲಿ, ಖಂಡಿತವಾಗಿ 40+ ಮಾಡೋದ್ರಲ್ಲಿ ಸಾಧ್ಯತೆ ಸಂಭವನೀಯತೆ ಬಹಳ ಇದೆ. ಸೊ ಅದನ್ನ ನಾವು ತಿಳ್ಕೋಬೇಕು. ನಾವೇನ್ ಮಾಡ್ತೀವಿ, ಅದನ್ನ ಹೆಂಗಿದೆ ಆ ರೀತಿ ಓದೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅದು ಸುಮ್ನೆ ಓದೋದಾಗತ್ತ. ಬಟ್ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದ್ರಲ್ಲಿ ಏನೈತೆ ಅಂತ ಗ್ರಾಪ್ಸಿಂಗ್ ಪವರ್, ಹೌದಾ, ಅದನ್ನ ನಾವು ತಿಳ್ಕೊಂಡ್ರಪ್ಪ ಅಂತಂದ್ರೆ ಆ ಒಂದು ಟೆಕ್ನಿಕ್ ಅನ್ನು ಗೊತ್ತಾಯ್ತಪ್ಪ ಅಂದ್ರೆ ಈಸಿಯಾಗಿ ಏನ್ ಮಾಡ್ಬೋದು, ನಾವು ಸಾಲ್ವ್ ಮಾಡ್ಬೋದು. ಹೌದಿಲ್ರಿ? ದೆನ್ ಸೊ ಟೀಚಿಂಗ್ ಆಪ್ಟಿಟ್ಯೂಡ್ ನಾನು ಏನ್ ಹೇಳಿದ್ನ, ಕಮ್ಯುನಿಕೇಶನ್ ಒಳಗಡೆ ಏನೇನ್ ಬರ್ತಾವ್ರಿ, ಮೈಕ್ರೋ ಟೀಚಿಂಗು, ಹೌದಾ, ಟೀಮ್ ಟೀಚಿಂಗು, ಅವು ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ಬರ್ತಾವ, ಮತ್ತೆ ಕಮ್ಯುನಿಕೇಶನ್ ಒಳಗಡೆ ಬರ್ತಾವ. ದೆನ್ ಅದು ಹೈಯರ್ ಎಜುಕೇಶನ್ ಸಂಬಂಧ ಕೂಡ ಪಡ್ತೈತಿ. ಯಾಕಪ್ಪ ಅಂತಂದ್ರೆ ಟೀಚಿಂಗ್ ಅಂತಂದ್ರೆ ಎಜುಕೇಶನ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಅಲ್ಲಿ ಸಮೇತ ಅದ್ರ ಬಗ್ಗೆ ನೋಡ್ತೀವಿ. ಅಲ್ಲಿ ಯಾವ ಇನ್ಸ್ಟಿಟ್ಯೂಷನ್ಗಳು, ಯಾವ ಒಂದು ಸಂಸ್ಥೆಗಳು, ಆನ್ಲೈನ್ ಕೋರ್ಸ್ಗಳು, ಹೌದಾ, ಆಫ್ಲೈನ್ ಏನು, ಆನ್ಲೈನ್ ಏನು, ಹೌದಾ, ಸರ್ಕಾರ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ ತಂದೈತಿ, ಆಮೇಲೆ ಯಾವ್ಯಾವ ಉಪಕ್ರಮಗಳನ್ನ ಜಾರಿ ಮಾಡೈತಿ, ಇವನ್ನೆಲ್ಲದ್ರ ಬಗ್ಗೆ ನಾವು ನೋಡ್ಕೋಬೇಕಾಗತ್ತ. ಒಂದು. ನೆಕ್ಸ್ಟ್ ರಿಸರ್ಚ್ ಆಪ್ಟಿಟ್ಯೂಡ್. ರಿಸರ್ಚ್ ಆಪ್ಟಿಟ್ಯೂಡ್ ಒಳಗಡೆ ನಾವು ಥೀಸಿಸ್ ಅದೀವಿ, ಹೈಪೋಥಿಸಿಸ್ ಟೈಪ್ಸ್ ಅಂತ ಬರ್ತಾವ, ಸ್ಟ್ಯಾಟಿಸ್ಟಿಕ್ ಹೈಪೋಥಿಸಿಸ್, ಹೌದಾ, ಈ ರೀತಿ ಹಲವಾರು ಹೈಪೋಥಿಸಿಸ್ಗಳು ಬರ್ತಾವ. ಇವನ್ನ ಲಾಸ್ಟಿಗೆ ನಾವು ಎಲ್ಲಿ ಹೋಗಿ ಅದನ್ನ ಸೆಂಡ್ ಮಾಡ್ಬೇಕು, ಹೌದಾ? ಒಬ್ಬ ಸಂಶೋಧಕ ಎಲ್ಲಾ ಸಂಶೋಧನೆಗಳನ್ನು ಪೂರ್ಣಗೊಳಿಸಿ ಅದಾದ ಮೇಲೆ ಆ ಸಂಶೋಧನೆಯನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಶೋಧಗಂಗಾತಿ ಒಳಗಡೆ ಏನ್ ಮಾಡ್ತಾನ, ಆತ ಅದನ್ನ ಸಬ್ಮಿಟ್ ಮಾಡ್ಬೇಕು, ಹೌದಾ? ಸೊ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಶೋಧಗಂಗೋತ್ರಿ ಕಮ್ಯುನಿಕೇಶನ್ ಒಳಗಡೆ ಸಿಗ್ತದ, ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ಒಳಗಡೆ ಸಿಗ್ತದ. ದೆನ್ ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಒಳಗಡೆ ಸಿಗ್ತದ. ಹೈಯರ್ ಎಜುಕೇಶನ್ ಒಳಗಡೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಇವು ಗಂಗೋತ್ರಿ ಮತ್ತು ಶೋಧಗಂಗನ್ನ ಯಾರು ತಂದಿದಾರಪ್ಪ ಅಂದ್ರೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಒಳಗಡೆ ಅವು ಬಂದಿದ್ದಾವೆ, ಹೌದಾ? ಅಂದ್ರೆ ಇವು ಲಿಂಕ್ಡ್ ಆಗಿರ್ತಾವ. ನೀವು ಇದನ್ನ ಲಿಂಕ್ ನ ಜಾಸ್ತಿ ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತಾ, ಬೇಗ ನಾವು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ, ಹೌದಾ? ದೆನ್ ಈಗ ನಾವ್ ಏನ್ ಹೇಳಿದ್ವಿ, ರಿಸರ್ಚ್ ಬಗ್ಗೆ ಆಯ್ತು. ದೆನ್ ರೀಡಿಂಗ್ ಕಂಪ್ರೆಷನ್ ಇಲ್ಲಿ ಬರೋದಿಲ್ಲ. ದೆನ್ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಅವಾಗ್ಲೇ ಹೇಳಿದ್ನಲ್ರಿ ನಾನು, ಇಲ್ಲಿ ಮೈಕ್ರೋ ಟೀಚಿಂಗು, ಟೀಮ್ ಟೀಚಿಂಗು, ಆಮೇಲೆ ವಿಡಿಯೋ ಕಾನ್ಫರೆನ್ಸ್, ಹೌದಾ, ಇವೆಲ್ಲವನ್ನು ನಾವು ಎಲ್ಲಿ ಕಾಣಬಹುದು, ಕಮ್ಯುನಿಕೇಶನ್ ಒಳಗಡೆ ಕಾಣಬಹುದು. ನೆಕ್ಸ್ಟ್ ICT, ಎಕ್ಸಾಕ್ಟ್ಲಿ ಮೋರ್ ದನ್ ಇಂಪಾರ್ಟೆಂಟ್ ಯಾವ್ದ್ರಿ, ICT ಇಲ್ಲಿದಲ್ರಿ. ICT ಇದ್ರೊಳಗಡೆ ಈಗ ನಾವು ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀವಪ್ಪ ಅಂದ್ರೆ ಅದಕ್ಕೆ
ಇಂಟರ್ನೆಟ್ ಬೇಕಲ್ರಿ, ಇಂಟರ್ನೆಟ್ ಒದಗಿಸ್ಕೊಡ್ಸೋದು ICT. ಅದರಿಂದ ಏನಾಗುತ್ತೆ, ನಮಗೆ ಲಿಂಕ್ಡ್ ಆಗುತ್ತೆ. ಸೊ ಪ್ರತಿ ಒಂದ್ ಕಡೆನೂ ನಮಗೆ ಡಾಟ್ ಸಿಗ್ತಾವೆ. ದೆನ್ ಇಲ್ಲಿ ಇನ್ಫಾ ಲೈಬ್ರರಿ ನೆಟ್ವರ್ಕ್ ಅಂತ ಕೇಳ್ತೀವಿ. ಅಂದ್ರೆ ಇದೊಂದು ಇಂಟರ್ನೆಟ್ ಸೌಲಭ್ಯವನ್ನು, ಅಂದ್ರೆ ಈ ಒಂದು ವಿಷಯದೊಳಗಡೆ ಏನೈತಪ್ಪ ಅಂತಂದ್ರೆ ಆನ್ಲೈನ್ ಪೂರ್ವಕವಾಗಿ ನಮಗೆ ಮಾಹಿತಿಗಳನ್ನು ಒದಗಿಸ್ಕೊಡ್ತದ. ಸೊ ಇದು ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ, ರಿಸರ್ಚ್ ಆಪ್ಟಿಟ್ಯೂಡ್ಗೂ ಕನೆಕ್ಟ್ ಆಗುತ್ತಾ, ಟೀಚಿಂಗ್ ಆಪ್ಟಿಟ್ಯೂಡ್ಗೂ ಕನೆಕ್ಟ್ ಆಗುತ್ತಾ, ಕಮ್ಯುನಿಕೇಶನ್ಗೂ ಕನೆಕ್ಟ್ ಆಗುತ್ತಾ. ದೆನ್ ಬಂದ್ಬಿಟ್ಟು ICT ಇನ್ಕ್ಲೂಡಿಂಗ್ ಆಲ್ಸೋ ಹೈಯರ್ ಎಜುಕೇಶನ್. ಸೊ ಅಂದ್ರೆ ಒಂದು ವಿಷಯನ ನಾವು ಈ ರೀತಿಯಾಗಿ ರೌಂಡ್ ಫಿಗರ್ ಆಗಿ ನೋಡ್ಕೊಂಡಪ್ಪ ಅಂತಂದ್ರೆ ಅದು ನಿಮಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ. ಇಲ್ಲಾಂದ್ರೆ ನಾವು ಆ ವಿಷಯ ಬಂದಾಗ ಅಷ್ಟೇ ನಾವು ಓದ್ತೀವಿ, ದೆನ್ ಅದನ್ನ ಮತ್ತೇನ್ ಮಾಡ್ತೀವಿ, ಮರ್ತ್ ಬಿಡ್ತೀವಿ. ಹಿಂಗಾಗೋದ್ರಿಂದ ಏನಾಗುತ್ತಾ, ಫೇಲ್ಯೂರ್ಗಳಾಗೋದು ಸಂಭವನೀಯತೆ ಇರುತ್ತ. ಸೊ ಅದಕ್ಕೆ ನಾವು ನಮ್ದೇನ್ರಿ ವಿಷನ್ ಏನು, MS ಅಕಾಡೆಮಿ ವಿಷನ್ ಏನ್ರಿ, 40+ ಮಾಡ್ಬೇಕು ಫಸ್ಟ್ ಪೇಪರ್ ಒಳಗಡೆ, ಹೌದಾ. ದೆನ್ ಫಸ್ಟ್ ಪೇಪರ್ ಕ್ಲಾಸ್ ರನ್ ಆದ್ಗಡೆ ನಾನು ಸೆಕೆಂಡ್ ಪೇಪರ್ ಹೇಳ್ತೀನಿ. ಸೊ ನನ್ನ ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಪೊಲಿಟಿಕಲ್ ಸೈನ್ಸ್, ಓಕೆ, ರಾಜ್ಯಶಾಸ್ತ್ರ. ದೆನ್ ಎಲ್ಲಿ ಬಂದಿದ್ರಿ, ಕಮ್ಯುನಿಕೇಶನ್ ಬಗ್ಗೆ ಬಂದಿದ್ವಿ. ದೆನ್ ನೀವು ಮೂರನ್ನ ಎಲ್ಲಿ ಬರೋದಿಲ್ಲ. ದೆನ್ ಸೀದಾ ICT ಬಂದ್ಬಿಡಮ್ರಿ. ICT ಒಳಗಡೆ ಇಂಟರ್ನೆಟ್ ಇದೆ, ಕಂಪ್ಯೂಟರ್ ಇದೆ. ಇಂಟರ್ನೆಟ್ ಕಂಪ್ಯೂಟರ್ ನಾವು ಎಲ್ಲ ಕಡೆ ಬಳಸ್ತೀವಿ. ಈಗೆಲ್ಲ ಟೀಚಿಂಗ್ ಒಳಗಡೆನೆ ಈಗ ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ತೀವಿ. ಕೋವಿಡ್ ಆದ್ಮೇಲೆ ಬಹಳಷ್ಟು ಇಂಪ್ಯಾಕ್ಟ್ ಏನಾಗಿದೆ ಅಂದ್ರೆ ಇಡೀ ಭಾರತ ಒಳಗಡೆ ಆನ್ಲೈನ್ ಕ್ಲಾಸಸ್ಗಳು ಜಾಸ್ತಿ ಆಗಿದಾವೆ, ಹೌದಾ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅದನ್ನ. ಆಮೇಲೆ ಡಿಜಿಟಲ್ ಇನಿಷಿಯೇಟಿವ್ಸ್ ನಾನು ಹೇಳಿದ್ನಲ್ಲ ಅವಾಗಲೇ, ಇನ್ಫಾನೆಟ್ ಆಗಿರ್ಬೋದು. ಇಗ್ನೋ ಏನ್ ಮಾಡ್ತಾ, ಇಗ್ನೋ ಗೊತ್ತದಲ್ಲ, ಇಗ್ನೋ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಜಗತ್ತಿನಲ್ಲಿ ಅತಿ ದೊಡ್ಡ ಓಪನ್ ಯೂನಿವರ್ಸಿಟಿ ಯಾವ್ದಾದ್ರಿಂದ ಅದು ಇಗ್ನೋ, ಹೌದಾ. ಸೊ ಇದರಿಂದ ನಾವು ಆನ್ಲೈನ್ ಕ್ಲಾಸ್ಗಳನ್ನ, ಅಂದ್ರೆ ಇಲ್ಲಿ ಈಗ ನಾವು ಡೈರೆಕ್ಟ್ ಕಾಲೇಜ್ಗೆ ಹೋಗ್ತಿದ್ವಪ್ಪ ಅಂದ್ರೆ ಡೈಲಿ ಕಾಲೇಜ್ಗೆ ಹೋಗಿ ಕ್ಲಾಸಿಗೆ ಕುಂತು ಅಲ್ಲಿ ಬರ್ತೀವಿ ಅಂದ್ರೆ ಅದು ಆಫ್ಲೈನ್, ಹೌದಾ. ಆನ್ಲೈನ್ ಅಂತಂದ್ರೆ ಈಗ ನಾವು ವಿಡಿಯೋ ಮಾಡ್ತಿದೀವಿ, ನೀವು ಎಲ್ಲೋ ಕುಂತಿದ್ದೀರಾ, ಎಲ್ಲೋ ಕೇಳ್ತಿದ್ದೀರಾ, ಹೌದಾ. ಒಂದು ಆಕ್ಸೆಸಿಬಿಲಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಎಲ್ಲಿಂದ, ICT ಇಂದ. ಆಕ್ಸೆಸಿಬಿಲಿಟಿ, ಇಕ್ವಿಟಿ, ಇಕ್ವಾಲಿಟಿ ಅನ್ನೋದು ಬಹಳ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ನಾವು ತಿಳ್ಕೊಳಕಾಗ್ತೀವಿ. ನೆಕ್ಸ್ಟ್ ಈಗ ಬರೀ ಇದ್ರೊಳಗಡೆ ಏನಪ್ಪಾ ಅಂತಂದ್ರೆ AICT ಆಲ್ ಇಂಡಿಯಾ ಕೌನ್ಸಿಲ್ ಟೀಚರ್ ಎಜುಕೇಶನ್, ಟೆಕ್ನಿಕಲ್ ಎಜುಕೇಶನ್, ಸಾರಿ, ಹೌದಾ. ಸೊ ಟೆಕ್ನಿಕಲ್ ಸಂಬಂಧಪಟ್ಟಿರ್ತಕ್ಕಂಥ MBA ಹೌದಾ. ಈ ರೀತಿಯ ಟೆಕ್ನಿಕಲ್ ಸಂಬಂಧಪಟ್ಟ ಇಂಡಸ್ಟ್ರಿಗಳಲ್ಲಿ ಆಗಿರ್ಬೋದು, IIT ಮದ್ರಾಸ್, IIT ಕಾನ್ಪುರ್ಗಳು, ಅವೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ಈಗ ಕಂಪ್ಯೂಟರ್, ಫಾರ್ ಎಕ್ಸಾಂಪಲ್ ಪ್ರಸ್ತುತವಾಗಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್, ಫಸ್ಟ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಯಾವುದು, ಹೌದಾ. ಜಗತ್ತಿನ ಪ್ರಸ್ತುತ ಸೂಪರ್ ಕಂಪ್ಯೂಟರ್ ಯಾವುದು, ಹೈ ಸ್ಪೀಡ್, ಹೌದಾ. ಅವನ್ನೆಲ್ಲವೂ ನಾವು ಈ ಒಂದು ಟೆಕ್ನಾಲಜಿಗಳಲ್ಲಿ ನೋಡಕ್ ಸಾಧ್ಯ ಆಗುತ್ತಾ. ನೆಕ್ಸ್ಟ್ ಅರ್ಥ ಆಯ್ತಲ್ರಿ, ICT ಒಳಗಡೆ ಹೆಂಗ್ ನೋಡ್ತೀವಿ ಅಂತ. ದೆನ್ ಎನ್ವೈರ್ಮೆಂಟ್, ಇದ್ರೊಳಗಡೆ ಸಮೇತ ಬಹಳಷ್ಟು ಏನಾಗ್ತಾವಪ್ಪ ಅಂತಂದ್ರೆ ಒಂದು ಟೀಚಿಂಗ್ ಮತ್ತು ಇನ್ಕ್ಲೂಡಿಂಗ್ ಯಾವ್ದಂದ್ರೆ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂಗೆ ನಾವು ನೋಡಕ್ ಸಾಧ್ಯ ಆಗುತ್ತಾ. ದೆನ್ ಲಾಸ್ಟ್ ಅಂದ್ರೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಒಳಗಡೆ. ಸೊ ಹೈಯರ್ ಎಜುಕೇಶನ್ ಸಿಸ್ಟಮ್ ಒಳಗಡೆ ಹಲವಾರು ರೀತಿಯನ್ನು ಆಡ್ ಆಗ್ತಾವ್ರಿ. ಈಗ ಇಲ್ಲಿ ನೋಡ್ರಿ, ಸಾಕ್ಷಾತ್ ಐತಿ, ಜ್ಞಾನ ದರ್ಶನ ಐತಿ, ವ್ಯಾಸ ಐತಿ. ಇವು ಮೂರನ್ನ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ನೋಡ್ತೀವಿ. ದೆನ್ ಅದು ಬಿಟ್ಟು ಕಮ್ಯುನಿಕೇಶನ್ ಒಳಗೆ ನೋಡ್ತೀವಿ, ICT ಒಳಗೆ ನೋಡ್ತೀವಿ, ಮತ್ತೆ ಒಳ್ಳೆ ಹೈಯರ್ ಎಜುಕೇಶನ್ ಒಳಗೆ ನೋಡ್ತೀವಿ. ಸೊ ಈ ರೀತಿ ರಿಪಿಟೇಷನ್ ಆಗೋದ್ರಿಂದ ಏನಾಗುತ್ತೆ, ನಿಮಗೆ ಪರ್ಫೆಕ್ಟ್ನೆಸ್ ಬರ್ತದೆ, ಹೌದಲ್ರಿ. ಪರ್ಫೆಕ್ಟ್ನೆಸ್ ಬಂದಾಗ ಯಾವುದೇ ಕ್ವಶನ್ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಆನ್ಸರ್ ಹಾಕ್ಬೋದು. ಇಲ್ಲಪ್ಪ ಅಂದ್ರೆ ನಾವು ಮತ್ತೆ ಏನ್ ಮಾಡ್ಬೇಕಾಗುತ್ತಾ, ಇದು ಅನ್ನೋ ಒಂದು ವಿಚಾರವನ್ನು ನಾವು ಮಾಡೋಕ್ಕಾಗತ್ತ. ಅವಾಗ ನಮಗೆ ಪ್ರಾಬಿಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ, ಹೌದಾ. ನಮ್ ಪ್ರಾಬಿಲಿಟಿ ಯಾವಾಗ್ಲೂ ಪ್ರಾಬಿಲಿಟಿ ಇರಕ್ಕೆ ಹೋಗ್ಬಾರ್ದು. ನಮ್ಗೆ ಏನಿರ್ಬೇಕು, ಡೈರೆಕ್ಟ್ ಆನ್ಸರ್ ಕರೆಕ್ಟ್ ಆಗಿರ್ಬೇಕು ಅಷ್ಟೇ, ಖಂಡಿತವಾಗಿ ರೈಟ್ ಆಗಿರ್ಬೇಕು. ಅದು ನಾನ್ ಪ್ರಾಬಿಲಿಟಿಯಿಂದ ಹಾಕಿದೀನಪ್ಪ ಅಂತಂದ್ರೆ ನೀವು ಅದನ್ನ 50-50 ಅನ್ಕೊಂಡ್ರಿ ಅಂತಂದ್ರೆ ಇಟ್ಸ್ ಫಾಲ್, ಅದೇ ಬಿದ್ದೋಯ್ತು, ಹೌದಾ. ಸೊ ಶೋಧ ಗಂಗೋತ್ರಿ, ಈ ಎಲ್ಲವನ್ನು ನಾವು ಇನ್ಫಾರ್ಮೇಶನ್ ಗೇನ್ ಮಾಡೋದಕ್ಕ, ಅಲ್ಲಿ ಇನ್ಫಾರ್ಮೇಶನ್ ಹಾಕೋದಕ್ಕ, ತೆಗೆದುಕೊಳ್ಳಕ. ದೆನ್ ಇಲ್ಲಿ ಬರ್ದಿದ್ದೀನಿ ಹೈಯರ್ ಎಜುಕೇಶನ್ ಕೌನ್ಸಿಲ್ ಆಫ್ ಇಂಡಿಯಾ ಅಟ್ ಪ್ರೆಸೆಂಟ್ ಒಳಗಡೆ ಅದು ಆಗ್ತಿದೆ. ದೆನ್ ಲೈಬ್ರರಿ ನೆಟ್ವರ್ಕ್, ಇಗ್ನೋ ಆಗಿರ್ಬೋದು, ಹೌದಾ. ಅದೇ ರೀತಿ ಈ ಮತ್ತೆ CBSE ಕೇಳಿರ್ತೀರಿ, CBSE. ಸೊ ನಿಮ್ಗೆ ಯಾವ್ದು ಕೋರ್ಸ್ ಅದಾವ್ರಿ, ನಿಮ್ ಹುಡ್ರನ್ನ ಯಾವೊಂದು ನಿಮ್ ಒಳಗಡೆ ಇರ್ತಕ್ಕಂಥ SLC ಒಳಗಡೆ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ ಗಳಿಗೆ CBSE ಓದಿಸಿದ್ರು, ನಾನ್ CBSE ಓದಿಸಿದ್ರು ಅಂತ ಕೇಳ್ತಿರ್ತಾರೆ, ಹೌದಾ. NCERT ಇವೆಲ್ಲವನ್ನು ನಾವು ಹೈಯರ್ ಎಜುಕೇಶನ್ ನೋಡ್ತೀವಿ. ದೆನ್ ಕಮ್ಯುನಿಕೇಶನ್ ಒಳಗೂ ನೋಡ್ತೀವಿ, ಹೌದಾ. ಆಮೇಲೆ ಒಂದು ICT ಒಳಗಡೆ ಇವೇನೇನ್ ತಗೊಂಬಂದು ಇನಿಟೇಟಿವ್ಸ್ ನ ಅದ್ರ ಬಗ್ಗೆನೂ ನಾವೆಲ್ಲ ನೋಡ್ತೀವಿ. ಇದನ್ನ ಯಾಕೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ, ಇದನ್ನ ನಮಗೆ ಒಂದು ಸ್ಟ್ರಕ್ಚರ್ ಗೊತ್ತಾಯ್ತು ಅಂತಂದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು 2 ಪ್ಲೇಸಸ್ ಒಳಗಡೆ, 2 ಸೈಡ್ ಒಳಗಡೆ ನೋಡ್ಬೇಕಾಗತ್ತ. ವಾಟ್
ಐ ನಾಟ್ ಡೂ. ಹೌದಾ, ನಾನು ಏನ್ ಮಾಡ್ಬೇಕು, ನಾನು ಏನ್ ಮಾಡ್ಬಾರ್ದು, ನಾವೇನ್ ಮಾಡ್ಬೇಕು, ನಾವೇನ್ ಮಾಡ್ಬಾರ್ದು ಅನ್ನೋದನ್ನ ಪರ್ಫೆಕ್ಟ್ ಆಗಿ ನೀವು 100% ಕೊಟ್ರಿಯಪ್ಪ ಅಂತಂದ್ರೆ ಏನಾಗತ್ರಿ, ಸ್ಮಾರ್ಟ್ಲಿ ಏನಾಗ್ತೀರಿ ನೀವು ಕ್ಲಿಯರ್ ಮಾಡಕ್ ಇಲ್ಲಪ್ಪ ಅಂತಂದ್ರೆ ಕತ್ತೆಗೂ ಕುದುರೆಗೂ ವ್ಯತ್ಯಾಸ ಇದೆ ಅಲ್ರಿ, ಕತ್ತೆಗೂ ಕುದುರೆಗೂ ವ್ಯತ್ಯಾಸ ಇದೆ. ಸೇಮ್ ಥಿಂಗ್ ಅಷ್ಟೇ. ಅರ್ಥ ಆಗಿ ತಂದ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಏನಾಯ್ತ್ರಿ, ಲಿಂಕ್ಡ್ ಚಾಪ್ಟರ್ಸ್ ಯಾವ ರೀತಿಯಾಗಿ ನೋಡ್ಬೋದು ಅಂತ. ಸೊ ಪ್ರಪ್ರಥಮವಾಗಿರ್ಬೋದು, ಮೋಸ್ಟ್ಲಿ ಕರ್ನಾಟಕದೊಳಗಡೆ ಲಿಂಕ್ಡ್ ಚಾಪ್ಟರ್ ಗಳನ್ನ ಡಿಸ್ಕಷನ್ ಮಾಡಿರ್ಬೋದು. ಹೌದಾ, ಸೊ ನಾನು ಎಲ್ಲ ಕ್ಲಾಸ್ಗಳನ್ನು ನೋಡಿದ್ದೀನಿ, ಬಟ್ ಅಷ್ಟು ಸಿಲೆಬಸ್ನ ಯಾರು ಡಿಸ್ಕಷನ್ ಮಾಡಲ್ಲ. ಸೊ ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ ಅಂದ್ರೆ ಸಿಲೆಬಸ್ ನ ಕರೆಕ್ಟ್ ಆಗಿ ಡಿಸ್ಕಷನ್ ಮಾಡ್ಲೇಬೇಕು. ಸಿಲೆಬಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಾಗನೇ ಮಾತ್ರ ನಾವು ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡಕ್ ಸಾಧ್ಯ ಆಗ್ತಾ. ದೆನ್ ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ಮೇನ್ ಕ್ಲಾಸ್ ಏನ್ ಮಾಡ್ತಾನೆ ಅಂತಂದ್ರೆ ಏನ್ ಓದ್ಬೇಕು, ಏನ್ ಓದ್ಬಾರ್ದು, ದೆನ್ ಹೆಂಗ್ ಓದ್ಬೇಕು, ಯಾವುದನ್ನ ಒಂದು ವಿಷಯ ವಸ್ತುಗಳನ್ನ ನಾವು ಸ್ವೀಕಾರ ಮಾಡ್ಬೇಕು, ಯಾವ ವಿಷಯ ವಸ್ತುಗಳನ್ನ ಸೈಡಿಗೆ ಎಕ್ಕಾಶಿ ನೋಡ್ಬೇಕು, ದೆನ್ ಎಷ್ಟನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು, ಕ್ವಶನ್ ಪೇಪರ್ ಹೆಂಗ್ ಬಿಡಿಸ್ಬೇಕು, ರಿವಿಷನ್ ಹೆಂಗ್ ಮಾಡ್ಬೇಕು, ಡೇ ಬೈ ಡೇ ಹೆಂಗ ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಸ್ಟ್ರಾಟಜಿ ಕ್ಲಾಸ್ ಅನ್ನು ನಾನು ಖಂಡಿತ ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸೇ. ಓಕೆ, ಸೊ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಲೇಟ್ ಆಗ್ತಿದ್ದೇವೆ, ಸಾರಿ ಫಾರ್ ದಟ್. ಸೊ ಇಷ್ಟೆಲ್ಲ ಓಕೆ. ದೆನ್ ಇದೇನಿಲ್ಲ ಸರ್ ಏನ್ ಬರ್ದಿರವ ಅಂತ ನಿಮ್ ಮೈಂಡ್ ಒಳಗಡೆ ಓಡ್ತಾ ಇರ್ತಾನೆ. ಹೌದು ಹೇಳ್ರಿ, ಎಸ್ ಸರ್, ಖಂಡಿತವಾಗಿ. ಸೊ ಇಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ ಅಂತ ಬರ್ದಿದ್ದೀನಿ. ದೆನ್ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್, ದೆನ್ ಕನ್ಸಿಸ್ಟೆನ್ಸಿ, ವೆರಿ ಸಿಂಪಲ್, ಆಮೇಲೆ ಥಿಯರಿ, ಇಂಪಾರ್ಟೆಂಟ್ ಚಾಪ್ಟರ್ಸ್ ಹೇಳಿದೀನಿ ನೋಡ್ರಿ. ಆಮೇಲೆ ಸ್ಮಾರ್ಟ್ ಸ್ಟಡಿ ಹೆಂಗಿರ್ಬೇಕು, ದೆನ್ ಫ್ಯಾಕ್ಟ್ ಬೇಸ್, ದೆನ್ ಟೈಮ್ ಸೇವ್. ಮೇನ್ ಇಂಪಾರ್ಟೆಂಟ್ ಏನ್ರಿ, ನಮಗೆ ಟೈಮ್ ಸೇವ್ ಮಾಡ್ಬೇಕು. ದೆನ್ ಸ್ಪೀಡ್ ಅಂಡರ್ಸ್ಟ್ಯಾಂಡಿಂಗ್. ಇದೆಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನ್ ಗೊತ್ತನ್ರಿ, ಬಹಳ ಇಂಪಾರ್ಟೆಂಟ್. ಹೌದಾ, ಕೆಲವೊಬ್ರು ಒಂದೇ ವಿಷಯನ 5 ನಿಮಿಷನಾಗ ಅರ್ಥ ಮಾಡ್ಕೊಂತಾರ, ಇನ್ನು ಕೆಲವೊಬ್ರು 24 ಗಂಟೆ ಬೇಕು. ಹೌದಾ, ಆ ಒಂದು ಗ್ರಾಪ್ಸಿಂಗ್ ಪವರ್ ನ ಇನ್ಕ್ರೀಸ್ ಮಾಡ್ಬೇಕಂತಂದ್ರೆ ನಮಗೆ ಏನ್ ಬೇಕಪ್ಪ ಅಂತಂದ್ರೆ ಕನ್ಸಿಸ್ಟೆನ್ಸಿ ಬೇಕು. ಡೇ ಬೈ ಏನಾಗ್ಬೇಕು, ನಾವು ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಿದಾಗ ಹೆವಿ ಸ್ಪೀಡ್ ಆಗಿ ನೀವೇನ್ ಮಾಡ್ತಾ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಅನಲೈಸ್ ಮಾಡ್ತಾರೆ. ಮೋರ್ ದನ್ ಇಂಪಾರ್ಟೆಂಟ್, ಅನಲೈಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ನೀವಿ ಏನು ಹೇಳ್ಬೇಕು ಅನ್ನೋದ್ರ ಬಗ್ಗೆ, ಅಂದ್ರೆ ನೆಕ್ಸ್ಟ್ ಯಾವ ಕ್ವಶನ್ ಬರುತ್ತಪ್ಪ ಅಂದ್ರೆ ನೀವೇ ಏನ್ ಮಾಡ್ಬೋದು, ಪ್ರೆಡಿಕ್ಟ್ ಮಾಡ್ಬೋದು. ಹೌದಾ, ನೆಕ್ಸ್ಟ್ ಯಾವ ಕ್ವಶನ್ ಬರ್ಬೋದು, ಇದ್ರ ಯಾವ ಕ್ವಶನ್ ತೆಗಿಬಹುದು ಅನ್ನೋದ್ರ ಬಗ್ಗೆ. ಎಲ್ಲಿಂದ ನೀವು ಕನ್ಸಿಸ್ಟೆನ್ಸಿ ವರ್ಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ದು ಏನಾಗುತ್ತೆ, ವರ್ಕ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ದೆನ್ ಅದಾದ್ಮೇಲೆ ಏನಾಗುತ್ತೆ, ನಿಮಗೆ ಸ್ಪೀಡ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತೀರಿ. ಸೊ ಫಾರ್ ಎಕ್ಸಾಂಪಲ್ ಈಗ 2x ಇಟನ್ ಕ್ಲಾಸ್ ಕೇಳೋದೇ ಬೇರೆ, ನಾರ್ಮಲಿ ಕ್ಲಾಸ್ ಕೇಳೋದೇ ಬೇರೆ. ನೀವು ಒಂದ್ಸಲ ನಾರ್ಮಲಿ ಕ್ಲಾಸ್ ಕೇಳಿ 2x ಇಟನ್ ಕ್ಲಾಸ್ ಕೇಳಿದ್ರಪ್ಪ ಅಂದ್ರೆ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ. ಡೈರೆಕ್ಟ್ ನೀವು 2x ಇಟ್ಕೊಂಡ್ರೆ ಆಗುತ್ತನ್ರಿ, ಆಗಲ್ಲ. ಸೊ ಇದು ಹಾಗೆ ನೀವೇನ್ ಮಾಡ್ಬೇಕು, ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡ್ಬೇಕು. ಸರ್ ನಮಗೆ ಅದಾಗ್ತಿಲ್ಲ ಇದಾಗ್ತಿಲ್ಲ ಅಂತಂದ್ರೆ ಅದು ನಿಮ್ ಫಾಲ್ನ, ಅದೇಂತ ನಿಮ್ ಕಾಲ್ನಾಗ ನೀವೇ ಕಲ್ಲಾಕೊಂಡಂಗ. ಹೌದಲ್ರಿ, ಸೊ ಸಿಂಪಲ್. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನ್ರಿ, ಇಲ್ಲಿ ಜೂನ್, ಅಕ್ಟೋಬರ್, ಡಿಸೆಂಬರ್ 2026 ಇದನ್ನ ಯಾಕೆ ಬರೆದಿದ್ದೀನಿ ಅನ್ನೋದು ಹೇಳ್ತಿದ್ದೀನಿ. ಸೊ ಜೂನ್ ಒಳಗಡೆ ಏನ್ ಹೇಳ್ತಿದ್ರಿ, ನೆಟ್ ಎಕ್ಸಾಮ್ ನಡೀತದೆ. ದೆನ್ ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ನೆಟ್ ಎಕ್ಸಾಮ್ ನಡೀತದೆ. ಅಕ್ಟೋಬರ್ ಒಳಗಡೆ ಖಂಡಿತವಾಗಿ ಕೆದವರು ಕೆಸೆಟ್ ನ ಕರೀತಾರ. ಸೊ ನೀವು ಇವಾಗ್ಲಿಂದಾನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಏನ್ರಿ ಡಿಸೆಂಬರ್ ಒಳಗಡೆ ಡೆಫಿನೆಟ್ಲಿ ಕ್ಲಿಯರ್ ದ ನೆಟ್ ಎಕ್ಸಾಮ್. ಬಿಕಾಸ್ ಇಲ್ಲಿ ಒಂದು ಅಟೆಂಪ್ಟ್ ಕೊಡ್ತೀರಿ. ಈಗ ಫಸ್ಟ್ ಅಟೆಂಪ್ಟ್ ಕೊಡ್ರೆ ಯಾರು ಇರ್ತಾರಲ್ಲ, ಅಟೆಂಪ್ಟ್ ಕೊಡ್ತಾರೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದನ್ನ ನೀವು ಕರೆಕ್ಟ್ ಆಗಿ ವೇ ಒಳಗೆ ಓದ್ಬೇಕು, ಯಾವ್ದನ್ನ ಬಿಡ್ಬೇಕು. ಸೊ ನೆಟ್ಟಿಗೆ ಹೆಂಗ್ ಓದ್ಬೇಕು, ಕೆಸೆಟ್ಗೆ ಹೆಂಗ್. ನಾನು ನಿನ್ನೆ ಓದ್ ಕ್ಲಾಸ್ ಒಳಗಡೆ ಹೇಳಿದ್ದೆ, ನೆಟ್ ಬೇರೆ ಆಗುತ್ತೆ, ಒಂದ್ ಸ್ವಲ್ಪ ಕೆಸೆಟ್ ಬೇರೆ ಆಗುತ್ತೆ ಡಿಫರೆನ್ಸ್. ಯಾಕಪ್ಪ ಅಂದ್ರೆ ಒಂದು ಇಂಗ್ಲಿಷ್, ಇನ್ನೊಂದು ಇನ್ಫಾರ್ಮೇಶನ್ ಸೋರ್ಸ್ ಏನಾಗುತ್ತೆ ಕಡಿಮೆ ಸಿಗ್ತದೆ ಎಲ್ಲಿ, ಕನ್ನಡದೊಳಗಡೆ. ಬಟ್ ಇಂಗ್ಲಿಷ್ ಒಳಗಡೆ ಆಗಲ್ಲ, ಹೆವಿ ಇನ್ಫಾರ್ಮೇಶನ್ ಸೋರ್ಸ್ ಇರ್ತಾ, ಅವ್ರಿಗೆ ತೆಗಿತಕ್ಕಂತ ಸಂಭವನೀಯತೆಗಳು ಬಹಳ ಇರ್ತಾವ, ಬಹಳ ವೇಗಗಳಲ್ಲಿ ಅವ್ರು ಹೋಗ್ತಾರ. ಹೌದು ಹೇಳ್ರಿ, ಸೊ ಅದು ಡೆತ್. ಸೊ ಇದು ಸ್ವಲ್ಪ ನೀವು ಒಂದಿಷ್ಟು ಎಫೆಕ್ಟ್ ಹಾಕಿದ್ರೆ ಡೆಫಿನೆಟ್ಲಿ ಕ್ಲಿಯರ್ ದ ಕೆಸೆಟ್ ಎಕ್ಸಾಮ್, ಡೆಫಿನೆಟ್ಲಿ. ಸೊ ಅದಕ್ಕೆ ನಾನು ಜೂನ್, ಅಕ್ಟೋಬರ್ ಅಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಅಕ್ಟೋಬರ್ ಯು ಕ್ಲಿಯರ್ ದ ಕೆಸೆಟ್, ದೆನ್ ಯು ಕ್ಲಿಯರ್ ದ ಡಿಸೆಂಬರ್ ಒಳಗಡೆ. ಆಯ್ತು ಹೇಳ್ರಿ, ನಿಮ್ಗೆ ಇನ್ನೇ ಹೇಳಿದೆ ಫಸ್ಟ್ ಕ್ಲಾಸ್ ಒಳಗಡೆ ಒಂದೇ ಕಲ್ಲಿಗೆ 2 ಅಕ್ಕಿ ಹೊಡಿಬಹುದು ಅಂತ. ಹೌದಾ, ಅರ್ಥ ಆಗ್ತಿದೆ, ಅದೇ ಈ ವಿಷಯ. ದೆನ್ ಪಾಸಿಟಿವ್ ಮೈಂಡ್ ಸೆಟ್, ಇದು ಮೋರ್ ದೆನ್ ಇಂಪಾರ್ಟೆಂಟ್, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್. ಸರ ನಮ್ ಕೈಯಲ್ಲಿ ಆಗಲ್ ಬಿಡ್ರಿ, ನಾವೆಲ್ಲ ಹಿಂಗ್ ಮಾಡಕ್ ಸಾಧ್ಯ ಇಲ್ರಿ. ಎಲ್ಲೋ ನಾವು ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸ್ಕೂಲ್ ಒಳಗೆ ಓದಿ ಬಂದಿವ್ರಿ, ಆಗಲ್ರಿ ನಮ್ ಕೈಲಿ. ಏನಾಗತ್ರಿ ಅಂದ್ರಪ್ಪ ಅಂದ್ರೆ ಏನಾಗಲ್ಲ. ನಿಮ್ ಹತ್ರ ಏನಿರ್ಬೇಕ್ರಿ, ಪಾಸಿಟಿವ್ ಮೈಂಡ್ ಸೆಟ್. ಒಬ್ಬ ಪಾಸಿಟಿವ್ ಮೈಂಡ್ ಸೆಟ್ ವ್ಯಕ್ತಿ ಏನಾದ್ರೂ ಕ್ರಿಯೇಟ್ ಮಾಡ್ಬೋದು, ಏನಾದ್ರೂ ಅಚೀವ್ ಮಾಡ್ಬೋದು.
ಮೊದಲು ಇದನ್ನ ಬಳಸ್ಯಾರ, ನಮ್ ಕೈಯಲ್ಲಿ ಆಗಲ್ಲ ಅನ್ನೋದು ಬಿಟ್ಬಿಡ್ರಿ, ತೆಗೆದು ಹೋಗೋದು ಬಿಡ್ರಿ, ಸುಟ್ಟು ಬಿಡ್ರಿ, ಬೆಂಕಿ ಹಚ್ಚಿ ಹಾಕ್ಬಿಡ್ರಿ. ಮೊದ್ಲು ಬಿ ಪಾಸಿಟಿವ್. ಎಷ್ಟು ನಿಮ್ ಪಾಸಿಟಿವ್ ಮೈಂಡ್ ಸೆಟ್ ಇರುತ್ತಾ ಅಷ್ಟು ನೀವು ಗ್ರೋತ್ ಆಗ್ತೀರಿ. ಸೊ ನೀವು ಗ್ರೋತ್ ಆದ್ರೆ ನಿಮ್ಗೆ ಒಳ್ಳೇದಲ್ಲ, ನಿಮ್ಗೆ ಒಳ್ಳೇದು. ನಿಮ್ ಫ್ಯೂಚರ್ ಇಸ್ ಗುಡ್. ನಿಮ್ ಫ್ಯೂಚರ್ ಗುಡ್ ಆಯ್ತಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾ ಯೂತ್ಸ್ ಇಸ್ ಗುಡ್. ಹೌದಾ? ಇಡೀ ಜಗತ್ತೊಳಗಡೆ ಯೂತ್ಸ್ ಇಂಡಿಯಾದೊಳಗಡೆ ಇದಾರೆ, ಬಟ್ ಅವ್ರು ಯಾರು ತೊಡ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೌದು ನೋಡಿ, ಮಾನವ ಸಂಪನ್ಮೂಲ ಇದೆ ನಮ್ಮ ಹತ್ರ, ಅದನ್ನ ನಾವು ಎಷ್ಟು ಸದುಪಯೋಗ ಪಡಿಸ್ಕೊಂತ ಇದೀವಿ. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇಂಟರ್ನೆಟ್ ಒಳಗಡೆ, ನೆಕ್ಸ್ಟ್ ಈ ಕ್ಲಾಸ್ ಒಳಗಡೆ ಏನ್ ಬರ್ತಾವ್ರಿ, ಗೂಗಲ್ ಬರ್ತದ, ಯೂಟ್ಯೂಬ್ ಬರ್ತದ, ದೆನ್ ಇನ್ಸ್ಟಾಗ್ರಾಮು, ಟ್ವಿಟರ್, ಇವೆಲ್ಲ ಯಾವಾಗ ಬಂದು ಅವ್ರು ಯಾರು ಅದನ್ನ ಸ್ಟಾರ್ಟ್ ಮಾಡಿದ್ರು ಅಂತ. ಸೊ ಈ ತರ ಓದಿಕೆ ಬಿಟ್ಟು ನೀವೇನ್ ಮಾಡ್ತೀರಿ, ಇನ್ಸ್ಟಾಗ್ರಾಮ್ ಆಗ ಏನ್ ಮಾಡ್ತೀರಿ, ಕಾಲ ಹರಣ ಮಾಡ್ತೀರಿ. ಹೌದಾ? ಯೂಟ್ಯೂಬ್ನ್ಯಾಗ ಏನೋ ನೋಡ್ಕೊಂಡ್ ಕುಂತ. ಸೊ ನಿಮ್ದು ನಾಳೆ ಮಂದಿ ಏನ್ ಮಾಡ್ತಾರ್ರಿ, ಜನ ಸ್ಕ್ರೋಲ್ ಮಾಡೋದು ಬಿಡ್ತಾರ. ಸೊ ನೀವ್ ಅದನ್ನ ಆಗ್ಬಾರ್ದಪ್ಪ ಅಂದ್ರೆ ಏನ್ ಮಾಡ್ಬೇಕು, ಕನ್ಸಿಸ್ಟೆನ್ಸಿ ವರ್ಕ್ ಮಾಡ್ಬೇಕು, ದೆನ್ ಹಾರ್ಡ್ ವರ್ಕ್. ಇನ್ನು ಯಾರಿಗೂ ಜಲ್ದಿ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಅಂತಂದ್ರೆ ಡೆಫಿನೆಟ್ಲಿ ಮಾಡ್ಲೇಬೇಕು ಹಾರ್ಡ್ ವರ್ಕ್. ನೀವು ಹಾರ್ಡ್ ವರ್ಕ್ ಸ್ಟಾರ್ಟ್ ಮಾಡ್ರಿ, ದೆನ್ ಸ್ಮಾರ್ಟ್ ವರ್ಕ್ ತನ್ನಿಂದ ತಾನೇ ಬರ್ತದೆ. ಸ್ಮಾರ್ಟ್ ವರ್ಕ್ ಅನ್ನೋದು ತನ್ನಿಂದ ತಾನೇ ಬರ್ತದೆ. ಸೊ ನಾವು ಪ್ರಿಪೇರ್ ಆಗೋವರೆಗ ಇಷ್ಟು ಕ್ಲಾಸ್ಗಳು ರೀಚ್ ಆಗ್ತಿದ್ದಿಲ್ಲ ಅನ್ನೋದಕ್ಕಿಂತ ಸೋರ್ಸ್ಗಳು ಕಡಿಮೆ ಇದ್ವಿ, ಎಲ್ಲೋ ಅಪರೂಪ. ಸೊ ಇವಾಗ ಒಂದು ಅಟೆಂಪ್ಟ್ ಆದ್ವು ಏನು ಕೆಸೆಟ್ಗಳಲ್ಲಿ 2024 ನೆಕ್ಸ್ಟ್ 25 ಒಳಗಡೆ. ಹೌದಾ? ಇಲ್ಲಿಂದ ಅವೇರ್ನೆಸ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಬಹಳ ಬೇಗ, ಸೊ ನಮ್ಗೆ ಒಬ್ರು ಸೀನಿಯರ್ಸ್ ಇದ್ರು, ರಿಯಲ್ ಸ್ಟೋರಿ ಸೀನಿಯರ್ಸ್. ಅವರು ಜಸ್ಟ್ 1 ಮಂತ್ ಪ್ರಿಪರೇಷನ್ ರೀ, 1 ಮಂತ್ ಪ್ರಿಪರೇಷನ್. ಅವ್ರ ಸ್ಕೋರ್ ಎಷ್ಟು ಕೇಳಿದ್ರ 152. 1 ಮಂತ್ ಒಳಗಡೆ 152 ಮಾಡಿದಾರೆ ಅಂತಂದ್ರೆ ಯು ಬಿಲೀವ್ ದಿಸ್ 152. ಸೊ ನಾನೇ ಶಾಕ್ ಆಗ್ಬಿಟ್ಟೆ ಅಲ್ರಿ. ಒನ್ ಮಂತ್ ಅವ್ರಿಗೆ ಇರೋದು, ಅವ್ರು ಬೇರೆ ವರ್ಕ್ ಮಾಡ್ತಿದ್ರು, B.Ed ಮಾಡ್ತಿದ್ರು, ಇನ್ನೇನೋ ಮಾಡ್ತಿದ್ರು. ಹೌದಾ? ಆ ಟೈಮ್ ಒಳಗೆ ಎಷ್ಟೋ ಸಮಥಿಂಗ್ ಕೆಲಸಗಳಿದ್ವು, ಅಷ್ಟೆಲ್ಲ ನಾನು ನೋಡಿದ್ದೀನಿ, ಹಂಗಾಗಿ ಹೇಳ್ತಾ ಇದ್ದೀನಿ ರಿಯಲ್ ಸ್ಟೋರಿ. ಸೊ ನಿಜವಾಗ್ಲೂ ಈ ಕ್ಲಾಸ್ ಮಾಡೋದಕ್ಕೆ ಒನ್ ದ ಇನ್ಸ್ಪಿರೇಷನ್. ಯಾಕಪ್ಪ ಅಂದ್ರೆ ನಾವು ಅವ್ರಿಗೆ ಹೇಳ್ತಿದ್ದೆ, ಈ ತರ ಇದನ್ನ ಕ್ಯಾರಿ ಮಾಡ್ರಿ, ಇದನ್ನ ಕ್ಯಾರಿ ಮಾಡ್ರಿ. ಜಸ್ಟ್ 1 ತಿಂಗಳ ಒಳಗಡೆ ನನಗೇನ್ ಅನ್ಸ್ತಂತದ್ರಿ, ನಾನು ಏನ್ ಮಾಡಂತ ಹೇಳಿದೀನಿ, ಏನ್ ಮಾಡಬೇಡ ಅಂತ ಹೇಳಿದೀನಿ, ಅವ್ರು ಅಷ್ಟೇ ಮಾಡಿದ್ದಾರೆ. ಅವ್ರ ಸ್ಕೋರ್ 1 ತಿಂಗಳ ಒಳಗಡೆ 152 ಆಗಿದೆ ಅಂತಂದ್ರೆ ನನಗೆ ಶಾಕ್. ಸೊ ಅವಾಗ ನನಗೆ ಅನಿಸ್ತಿ, ಸೊ ಈ ಯೂಸ್ ಆಗುತ್ತೆ, ಇದು ಡೆಫಿನೆಟ್ಲಿ ನಾನು ಮಾಡ್ಬೇಕು, ಇದರಿಂದ 4 ಜನಕ್ಕೆ ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಕ್ಲಾಸ್ ಮಾಡ್ತಾ ಇದ್ದೀನಿ. ಓಕೆ, ದೆನ್ ಸ್ಮಾರ್ಟ್ ವರ್ಕ್, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ದೆನ್ ವೆರಿ ಸಿಂಪಲ್. ನಾನು ಯಾಕೆ ವೆರಿ ಸಿಂಪಲ್ ಅಂತ ಬರ್ತೀನಿ ನೋಡ್ರಿ, ನೆಕ್ಸ್ಟ್ ಕ್ಲಾಸ್ಗಳು ನಾನು ರನ್ ಆಗೋದು ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಬಹಳ ನಿಮ್ಗೆ ಕೆಲವೊಬ್ರಿಗೆ ಏನಾಗ್ತಿರ್ತಂದ್ರೆ, ಸರ್ ನಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ, ನೀವು ಪೂರ ಡೆಪ್ತ್ ಆಗಿ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ ಅನ್ನೋ ಒಂದು ಮನೋಭಾವ ಇರುತ್ತೆ. ಅದನ್ನ ತೆಗೆದಾಕ್ಬಿಡ್ರಿ. ಡೆಫಿನೆಟ್ ನನ್ನ ಕ್ಲಾಸ್ ಒಳಗಡೆ ಯಾರಿಗೆ ಅರ್ಥ ಆಗಲ್ಲನೋ ಇರಲೇಬಾರ್ದು, ಆ ಕಾನ್ಸೆಪ್ಟೇ ಇರಬಾರ್ದು. ಅಕಸ್ಮಾತ್ ನಮ್ದು ಏನಾದ್ರು ಒಂದಿಷ್ಟು ತೊಡರುಗಳು ಇದ್ವಪ್ಪ ಅಂತಂದ್ರೆ ನೀವ್ ಹೇಳಿ, ಸರ್ ಇದನ್ನ ಕರೆಕ್ಷನ್ ಮಾಡ್ಕರಿ ಸರ್, ದೆನ್ ಗುಡ್ ಆಗುತ್ತೆ. ಓಕೆ, ಐ ವಿಲ್ ಅಕ್ಸೆಪ್ಟ್. ಓಕೆ, ಅರ್ಥ ಆಯ್ತಲ್ಲ? ಅಂದ್ರೆ ಸಿಂಪಲ್ ಆಗಿ ಹೇಳ್ತೀರಿ, ಸಿಂಪಲ್ ಆಗಿ ಅರ್ಥ ಮಾಡ್ಕರಿ, ಕ್ಲಿಯರ್ ಎಕ್ಸಾಮ್ ಮಾಡ್ರಿ ಅಷ್ಟೇ. ನಂದೇನ್ರಿ, ಎಕ್ಸಾಮ್ ಕ್ಲಿಯರ್ ಆಗ್ಬೇಕು. ನನ್ನ ವಿಷನ್ ಅಕಾಡೆಮಿ ಏನಪ್ಪಾ ಅಂದ್ರೆ, ನನ್ನ ವಿಷನ್ ಏನಪ್ಪಾ ಅಂದ್ರೆ ಕ್ಲಿಯರ್ ದ ಎಕ್ಸಾಮ್ ಓನ್ಲಿ. ಓಕೆ, ದೆನ್ ಥಿಯರಿ ನಮ್ಮೊಳಗೆ ಎಲ್ಲೆಲ್ಲಿ ಬರ್ತಾವ ಅಂತಂದ್ರೆ, ಟೀಚಿಂಗ್ ಅಪ್ಟಿಟ್ಯೂಡ್ ಆಗಿರ್ಬೋದು, ರಿಸರ್ಚ್ ಅಪ್ಟಿಟ್ಯೂಡ್ ಆಗಿರ್ಬೋದು, ಎನ್ವೈರ್ಮೆಂಟ್ ಆಗಿರ್ಬೋದು, ಇಂಪಾರ್ಟೆಂಟ್. ಸೊ ಇವರೆಲ್ಲ ಥಿಯರಿಗಳನ್ನ ಬಹಳ ಕೇಳ್ತಾನೆ. ಥಿಯರಿ ಅಂದ್ರೆ ವಿಷಯವಾರು ನಿನ್ಗೆ ಎಷ್ಟು ನಾಲೆಡ್ಜ್ ಇದೆ, ನಿನಗೆ ಎಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದೀಯಾ, ಅದ್ರ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಟ್ರಿಕ್ಕಿ ಮಾಡಿ ಕೇಳಿರ್ತಾರ, ಅದನ್ನ ನೀವು ಸಾಲ್ವ್ ಮಾಡ್ಕೊಬೇಕು ಅಷ್ಟೇ. ವೆರಿ ಈಸಿ ಇರ್ತದೆ. ಒಂದ್ಸಲ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬಿಡುತ್ತೆ, ಥಿಯರಿ ಕ್ಲಿಯರ್ ಆಗ್ಬಿಡುತ್ತಪ್ಪ ಅಂತಂದ್ರೆ ಡೆಫಿನೆಟ್ಲಿ ಡೂ ದ ಬೆಸ್ಟ್ ಜಾಬ್. ಓಕೆ, ದೆನ್ ಫ್ಯಾಕ್ಟ್ ಬೇಸ್ಡ್. ಇದಂತೂ ನಿಜವಾಗ್ಲೂ ನನ್ನ ಪ್ರಕಾರ ನ್ಯಾನೋ ಸೆಕೆಂಡ್ ಒಳಗಡೆ ಹಾಕ್ಬೋದು. ಫ್ಯಾಕ್ಟ್ ಬೇಸ್ಡ್ ನ್ಯಾನೋ ಸೆಕೆಂಡ್ ಒಳಗೆ ಹಾಕ್ಬೇಕಂದ್ರೆ ನಿಮ್ಗೆ ಏನಿರ್ಬೇಕ್ರಿ, ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಿರ್ಬೇಕು, ಸ್ಪೀಡ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ನ್ಯಾನೋ ಸೆಕೆಂಡ್ ಅನ್ನಕ್ ಕುಂತೀನಿ ನಾನು, ಅರ್ಥ ಆಗುತ್ತಿದಲ್ಲ. 5 ಜನರೇಷನ್ ಕಂಪ್ಯೂಟರ್ಸ್ ವರ್ಕ್ ಆಗೋದು ನ್ಯಾನೋ ಸೆಕೆಂಡ್ ಒಳಗಡೆ. ಹೌದಾ? ಸ್ಮಾಲ್. ಸೊ ಅಂದ್ರೆ ಅಷ್ಟು ಸ್ಪೀಡ್ ಆಗಿ ಜಸ್ಟ್ ನೀವು ಒಂದು ಟಿಕ್ ಎಷ್ಟೊತ್ತು ಬೇಕು ಮುಗಿದ ಹೋಯ್ತು. ಅಂದ್ರೆ ಫ್ಯಾಕ್ಟ್ ನೋಡಿದ ತಕ್ಷಣನೇ ಕಣ್ಣು ಎರಡುಗಳು ಏನಾಗ್ಬೇಕು, ತೆರಿಬೇಕು. ಫಾರ್ ಎಕ್ಸಾಂಪಲ್ ಏನ್ ಗೊತ್ತಾನೆ, ಕ್ರಿಕೆಟ್ ಆಡೋರಿಗೆ ಗೊತ್ತಿರ್ತದ, ಸ್ಲಾಟ್ ಅಲ್ಲಿ ಬಿತ್ತು ಬಾಲ್ ಅಂತಂದ್ರೆ ದೆನ್ ಸೀದಾ ಏನಾಗುತ್ತೆ, ಕ್ಲಿಯರ್ ಆಗುತ್ತ. ಅಂದ್ರೆ ಹಂಗೆ
ಅದು ಕ್ಲಿಯರ್ ಆಗ್ಬೇಕಪ್ಪ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕಲ್ರಿ. ಸೊ ಅದ್ರಂಗ ಇಲ್ಲಿ ಪ್ರಾಕ್ಟೀಸ್ ಮಾಡಿದಂದ್ರ ಬಹಳ ಒಂದು ಟೈಮ್ ಸೇವ್ ಆಗುತ್ತೆ ಎಕ್ಸಾಮ್ ಒಳಗಡೆ. ದೆನ್ ಜಲ್ದಿ ಏನಾಗುತ್ತಾ ನಿಮ್ದು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೀವು ಯಾವಾಗ ರೈಟ್ ಹಾಕ್ಯಂತ ಹೋಗ್ತಿರಲ್ಲ, ರೈಟ್ 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 ಇಸ್ ಗುಡ್ ಇಸ್ ಗುಡ್ ಇಸ್ ಗುಡ್ ಅಂದಾಗೆಲ್ಲ ನಿಮ್ಗೆ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ನಿಮ್ಮನ್ನ ಏನ್ ಮಾಡ್ತಾ ಎಕ್ಸಾಮ್ ಕ್ಲಿಯರ್ ಮಾಡ್ತಾ ಡೆಫಿನೆಟ್ಲಿ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಟೈಮ್ ಸೇವ್ ಯಾವ ತರಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಅವಾಗ್ಲೇ ಹೇಳಿದೆ, ಏನ ನಾವು ಸ್ಟಡಿ ಮಾಡ್ಬೇಕು, ಹೌದಾ? ಏನ್ ಸ್ಟಡಿ ಮಾಡ್ಬೇಕು, ಏನನ್ನ ಮಾಡಬಾರ್ದು, ಯಾವ ವಿಷಯದ ಮೇಲೆ ಫೋಕಸ್ ಮಾಡ್ಬೇಕು, ಯಾವ ವಿಷಯದ ಮೇಲೆ ಫೋಕಸ್ ಮಾಡಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟ್. ಅವಾಗ ನಾವು ಟೈಮ್ ಸೇವ್ ಆಗುತ್ತೆ. ಟೈಮ್ ಸೇವ್ ಜಾಸ್ತಿ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ನೆಕ್ಸ್ಟ್ ಇನ್ನು ಯಾವಾದ್ರೂ ಡಿಫಿಕಲ್ಟ್ ಇರ್ತಕ್ಕಂಥವನ್ನ ನೀವ್ ಏನ್ ಮಾಡ್ಬೋದು, ಟೀಚ್ ಮಾಡ್ಬೋದು. ಓಕೆನಾ? ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಹೆವಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಲ್ಮೋಸ್ಟ್ ಎಲ್ಲವೂ. ಸೊ ಅದ್ರೊಳಗಡೆ ನಿಮ್ಗೆ ಬಹಳ ಸ್ಪೀಡ್ ಆಗಿ ಅರ್ಥ ಆಗವು, ಸ್ಪೀಡ್ ಆಗಿ ನೀವು ರೈಟ್ ಹಾಕೋದಿಲ್ಲಪ್ಪ ಅಂತಂದ್ರೆ ಕಮ್ಯುನಿಕೇಶನ್ ಒಂದು. ದೆನ್ ICT ಇಸ್ ಬೆಸ್ಟ್. ಎಲ್ಲರೂ ICT ನ ಆಗಲ್ ಸರ್, ಅದು ಕಂಪ್ಯೂಟರ್ ಇರ್ತೈತಿ, ಇಂಗ್ಲಿಷ್ ಒಳಗಿರ್ತೈತಿ. ಒಂದ್ಸಲ ಅರ್ಥ ಮಾಡ್ಕೊರಿ, ಒಂದ್ಸಲ ಕ್ಲಾರಿಟಿ ದಿಸ್ ಚಾಪ್ಟರ್ ಎಲ್ಲಿ ಕೇಳಿದ್ರು, ಯಾವಾಗ ಕೇಳಿದ್ರು ನಿಮಗೆ ಗೊತ್ತಾಗುತ್ತೆ. ಯಾವಾಗ ಡೆಫಿನೆಟ್ಲಿ ಬಹಳ ಮಸ್ತಿದೆ ಚಾಪ್ಟರ್ ಅದು. ಒಂದ್ಸಲ ಅರ್ಥ ಮಾಡ್ಕೋಬೇಕಷ್ಟೇ. ಅಪ್ಲೈ ಮಾಡ್ಕೇರಿ, ನಿಮಗೆ ನೀವು ಅಪ್ಲೈ ಮಾಡ್ಕೇರಿ. ಹೌದ್ರಿ, ನಂದ ಇದು ನಂದ ರೀ, ಕಂಪ್ಯೂಟರ್ ನಂದ ಇದು, ಈ ಬ್ಲಾಕ್ ಬೋರ್ಡ್ ನಂದ. ಕಂಪ್ಯೂಟರ್ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಹೆಂಗ್ ವರ್ಕ್ ಆಗುತ್ತೆ. ನೀವು ವರ್ಕ್ ಮಾಡಿದಾಗನೇ ಗೊತ್ತಾಗುತ್ತೆ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ. ನೀವು ವರ್ಕ್ ಮಾಡ್ಲಾರ್ದ ಸುಮ್ಮನೆ ನಿಂತ್ ನೋಡಿದ್ರಪ್ಪ ಅಂತಂದ್ರೆ ನಾಟ್ ಪಾಸಿಬಲ್. ಓಕೆ, ದೆನ್ ಎಲ್ಲಿದ್ದಿಲ್ರಿ ಟೈಮ್ ಸೇವ್ ಫ್ಯಾಕ್ಚುವಲ್. ಸೊ ಇಲ್ಲಿ ಇನ್ನೊಂದು ನೋಡಿ, ಫ್ಯಾಕ್ಚುವಲ್ ಡೇಟ್ಸ್ ಅಂಡ್ ಡಾಟಾ ಅಂತ ಬರೆದಿದ್ದೀನಿ. ಸೊ ಇಲ್ಲಿ ಎಕ್ಸ್ಪೆಷಲಿ ಎನ್ವೈರನ್ಮೆಂಟ್ ಒಂದು, ದೆನ್ ಹೈಯರ್ ಎಜುಕೇಶನ್, ದೆನ್ ICT. ಇಲ್ಲಿ ಡೇಟ್ ಇನ್ಕ್ಲೂಡಿಂಗ್ ದ ಕ್ವಶನ್, ಡೇಟ್ ಸಮೇತ ಕ್ವಶನ್ ಕೇಳ್ತಾರ. ಇಲ್ಲಿ ಕೇಸೆಟ್ ಒಳಗಡೆ ಮೋಸ್ಟ್ಲಿ ಒಂದು 10% ಕೇಳಿರ್ಬೋದು ಏನಷ್ಟ. ಬಟ್ ನೆಟ್ ಒಳಗಡೆ ನೆಟ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, 95% ಡೆಫಿನೆಟ್ಲಿ 95% ಕೇಳಿದ್ದಾರೆ. ಹೆಂಗ್ ಕೇಳ್ತಾರೆ ಅಂತಂದ್ರೆ, ಸೊ ನೆಕ್ಸ್ಟ್ ನಾನು ಸ್ಟ್ರಾಟಜಿ ಮಾಡ್ತಕ್ಕಂಥ ಸಂದರ್ಭ ಕ್ವಶನ್ಗಳು ಹೆಂಗ್ ರೇಸ್ ಆಗ್ತಾ, ಯಾವ್ಯಾವ ರೀತಿಯ ಕ್ವಶನ್ಗಳನ್ನ ಕೇಳ್ತಾರ, ಅದನ್ನ ನಾವ್ ಹೆಂಗ್ ಕ್ಲಾಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಯಾಕಂದ್ರೆ ಲೆಂದಿ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಸ್ಮಾರ್ಟ್ ಸ್ಟಡಿ ಇರ್ಲೇಬೇಕು. ಹೆಂಗಪ್ಪ ಅಂದ್ರೆ ನೀವು ಒಂದ್ಸಲ ಕನ್ಸಿಸ್ಟೆನ್ಸಿ ಹಾರ್ಡ್ ವರ್ಕ್ ಇಂದ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ದೆನ್ ರೀಚ್ ದ ಸ್ಮಾರ್ಟ್ ಸ್ಟಡಿ. ಅವಾಗ ನೀವೇನ್ ಮಾಡ್ತೀರಿ ಗೊತ್ತಲ್ರಿ, ಇದನ್ನೆಲ್ಲ ಐತಲ್ಲ, ಇದನ್ನ ಈಗ ಏನ್ ಒಂದೇನೋ 3 ಪೇಜ್ 2 ಪೇಜ್ ಒಳಗೆ ಬರ್ದಿರ್ತೀರಿ. ದೆನ್ 1 ಪೇಜ್ ಒಳಗಡೆ 4 ಮೂಲೆ ಮಾಡ್ಕೊಂಡ್ ಬರ್ಕಂತ್ರಿ. ಡೆಫಿನೆಟ್ಲಿ ಹೇಳ್ತೀನಿ, ಡೆಫಿನೆಟ್ಲಿ ಅಂದ್ರೆ ನಿಮ್ಗೆ ಅಷ್ಟು ಅರ್ಥ ಆಗ್ಬಿಟ್ಟಿರ್ತದೆ ಆಲ್ರೆಡಿ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಾಗಿರುತ್ತೆ, ಸ್ಪೀಡ್ ಆಗಿರುತ್ತೆ, ಜಾಸ್ತಿ ಆಗುತ್ತೆ. ಡೆಫಿನೆಟ್ಲಿ ಹೇಳ್ತೀನಿ, ನಿಮ್ಗೆ ಅಪ್ಲೈ ಮಾಡಿ ಹೇಳ್ತೀನಿ. ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಮೆಮೊರಿ ಲೆವೆಲ್ ಇವೆಲ್ಲ ಬರ್ತವೆ, ಹೌದಾ? ಬ್ಲೂಮ್ ಟ್ಯಾಕ್ಸಾನಮಿ ಇವೆಲ್ಲವನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಓಕೆ, ಏನಾದ್ರು ಬಿಟ್ಟಿದ್ದೀನ? ನೋ. ಓಕೆ, ಅರ್ಥ ಆಯ್ತಲ್ಲ ಇವತ್ತಿನ ಕ್ಲಾಸು. ಸೊ ಇವತ್ತು ನಿನ್ನೆನೆ ನಾನು ಕ್ಲಾಸ್ ಇದನ್ನ ಕಂಪ್ಲೀಟ್ ಮಾಡ್ಬೇಕಾಗಿತ್ತು. ಒಂದಿಷ್ಟು ಟೆಕ್ನಾಲಜಿ ಕಾರಣದಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಮಾಡಕ್ ಆಗ್ಲಿಲ್ಲ. ಸಾರಿ ಫಾರ್ ದಟ್ ಒನ್ಸ್ ಅಗೇನ್. ಸೊ ಇಷ್ಟಿದೆ. ನೀವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾನು ಸ್ಟ್ರಾಟಜಿ ಯಾವ ತರ ಮಾಡ್ಬೇಕು, ಏನನ್ನು ಓದ್ಬೇಕು, ಏನನ್ನು ಓದ್ಬಾರ್ದು, ಕ್ವಶನ್ಗಳು ಯಾವ ತರ ರೇಸ್ ಆಗ್ತಾವ, ದೆನ್ ಐ ವಿಲ್ ಕ್ಲಾಸ್ ಸ್ಟಾರ್ಟ್. ಫಸ್ಟ್ ಕ್ಲಾಸ್ ಟೀಚಿಂಗ್ ಆಪ್ಟಿಟ್ಯೂಡ್ ಇಂದಾನೆ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಸೆಲೆಕ್ಟಿವ್ ಆಗ್ತೀನಿ ಸ್ವಲ್ಪ, ಯಾಕಂತಂದ್ರೆ ಬೇಗ ಮುಗಿತಕ್ಕಂಥ ಚಾಪ್ಟರ್ಗಳನ್ನ ಬೇಗ ಮುಗಿಸ್ಬಿಡಂಬ್ರಿ. ದೆನ್ ಯಾಕಂದ್ರೆ ಎಷ್ಟು ನಿಮ್ಗೆ ರಿವಿಷನ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ರಿವಿಷನ್ ಮಾಡ್ತೀರಿ ಬೆಸ್ಟ್. ಎಷ್ಟು ಓದಿದಿರಲ್ಲ ಅದನ್ನ ಪುನಃ ಎಷ್ಟು ಸಲ ಓದ್ತೀರ ಅನ್ನೋದನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ನೀವೇನ್ ಮಾಡ್ಬೋದು, ಖಂಡಿತವಾಗಿ 40+ ಸ್ಕೋರ್ನ ರೀಚ್ ಆಗೇ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.